ವೆಲ್ಕಮ್ ಟು ದ ಡಿಬೇಟ್. ಯೋಚನೆ ಮಾಡಿ, ಒಬ್ಬ ಯುವಕನಿಗೆ ಕೇವಲ 23ನೇ ವಯಸ್ಸಿನಲ್ಲಿ ಕ್ಯಾನ್ಸರ್ ಬರುತ್ತೆ. ಅಬ್ಬಾ, 23 ಅಂದ್ರೆ ತುಂಬಾ ಚಿಕ್ಕ ವಯಸ್ಸು. ಹೌದು, ಭವಿಷ್ಯದ ಬಗ್ಗೆ ಕನಸು ಕಾಣೋ ವಯಸ್ಸು. ಅಲ್ಲಿಂದ ಬರೋಬ್ಬರಿ 8 ವರ್ಷಗಳ ನರಕಯಾತನೆ ಶುರುವಾಗುತ್ತೆ. 4 ಭೀಕರ ಸರ್ಜರಿಗಳು, 28 ಬಾರಿ ರೇಡಿಯೇಷನ್. ಮೈ ಗಾಡ್, ಕೇಳೋಕೆ ಭಯ ಆಗುತ್ತೆ. ನಿಜ. ಇದರ ಪರಿಣಾಮವಾಗಿ ಮುಖದ ಒಂದು ಭಾಗಕ್ಕೆ ಫೇಶಿಯಲ್ ಪ್ಯಾರಾಲಿಸಿಸ್ ಕೂಡ ಆಗುತ್ತೆ. ಇದೆಲ್ಲದರ ಮಧ್ಯೆ ಆತ ಭಾರತದ ಅತ್ಯಂತ ಕಠಿಣವಾದ UPSC ಪರೀಕ್ಷೆಗೆ ಸತತವಾಗಿ ಓದಿ 2025ರಲ್ಲಿ 944ನೇ ರ್ಯಾಂಕ್ ಪಡಿತಾನೆ. ಇದು ನಿಜಕ್ಕೂ ನಂಬೋಕೆ ಅಸಾಧ್ಯವಾದ ಸಾಧನೆ. ಕರೆಕ್ಟ್. ಛತ್ತೀಸ್ಗಢ್ನ ಮಹಾಸಮುಂಡ್ ಜಿಲ್ಲೆಯ ಬೆಲ್ತುಕರಿ ಅನ್ನೋ ಒಂದು ಸಣ್ಣ ಗ್ರಾಮದ ರೈತ ಕುಟುಂಬದಿಂದ ಬಂದ ಸಂಜಯ್ ದಹಾರ್ಯ ಅವರ ಈ ಸಾಧನೆಯನ್ನೇ ನಾವಿಂದು ವಿಶ್ಲೇಷಿಸುತ್ತಿದ್ದೇವೆ. ಸಂಜಯ್ ಅವರ ಈ ಯಶಸ್ಸು ಸಂಪೂರ್ಣವಾಗಿ ಅವರ ಆಂತರಿಕ ಮಾನಸಿಕ ಬಲ, ಅಂದ್ರೆ ದೈಹಿಕ ಯಾತನೆಯನ್ನು ಮೀರಿ ನಿಂತ ಅವರ ಅದ್ಭುತವಾದ ವಿಲ್ ಪವರ್ನ ಸಂಕೇತವಾಗಿದೆ. ನಾನು ಸ್ವಲ್ಪ ಭಿನ್ನವಾದ ಕೋನದಿಂದ ನೋಡ್ತೀನಿ. ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶ, ಅರ್ಥಶಾಸ್ತ್ರದ ಪದವಿ ಮತ್ತು ಮುಂಬೈನಲ್ಲಿ ಚಿಕಿತ್ಸೆ ಪಡೆಯಲು ಆರ್ಥಿಕ ಭದ್ರತೆ ಒದಗಿಸಿದ ಬ್ಯಾಂಕ್ ಹಾಗೂ ಅಂಚೆ ಕಚೇರಿಯ ಉದ್ಯೋಗ ನೋಡಿ. ಈ ವ್ಯವಸ್ಥಿತ ಹೆಜ್ಜೆಗಳು ಅಥವಾ ರಿಸೋರ್ಸ್ ಸ್ಕ್ಯಾಫೋಲ್ಡಿಂಗ್ ಅವರ ಈ ಸಾಧನೆಯ ನಿಜವಾದ ಟೈರ್ ಮತ್ತು ಸ್ಟೀರಿಂಗ್ ಆಗಿತ್ತು ಅಂತ ನಾನು ಪ್ರತಿಪಾದಿಸ್ತೇನೆ. ಎಂಜಿನ್ ಮತ್ತು ಟೈರ್ ರೂಪಕ ಚೆನ್ನಾಗಿದೆ. 2012ರಲ್ಲಿ ಸಂಜಯ್ ಅವರಿಗೆ ಸಲೈವರಿ ಗ್ರಂಥಿಯ ಕ್ಯಾನ್ಸರ್ ಪತ್ತೆ ಆಗುತ್ತೆ. ಅತೀ ಕಷ್ಟದ ಸಮಯ ಅದು. ಖಂಡಿತ. ಮನೋವಿಜ್ಞಾನದಲ್ಲಿ ಒಂದು ಮಾತಿದೆ ಗೊತ್ತಾ? ಕ್ಯಾನ್ಸರ್ನಂತಹ ಭೀಕರ ಕಾಯಿಲೆಗಳು ಕೇವಲ ದೇಹವನ್ನು ಮಾತ್ರ ನಾಶ ಮಾಡೋದಿಲ್ಲ, ಅದು ಮನುಷ್ಯನ ಫ್ಯೂಚರ್ ಓರಿಯೆಂಟೇಷನ್, ಅಂದ್ರೆ ಭವಿಷ್ಯದ ಮೇಲಿರುವ ನಂಬಿಕೆಯನ್ನೇ ಕೊಂದು ಹಾಕ್ತದೆ. ರೈಟ್. ಬದುಕುಳಿಯುವ ಭರವಸೆಯೇ ಕಳೆದೋಗುತ್ತೆ. ಎಕ್ಸಾಕ್ಟ್ಲಿ. ಮುಂದಿನ ತಿಂಗಳು ನಾನು ಬದುಕಿರುತ್ತೇನೋ ಇಲ್ಲವೋ ಎಂಬ ಭಯದಲ್ಲಿರುವಾಗ ವರ್ಷಗಟ್ಲೆ ಓದಿ ಪಾಸ್ ಮಾಡಬೇಕಾದ UPSC ಕನಸನ್ನು ಜೀವಂತವಾಗಿಟ್ಕೊಳ್ಳೋದು ಸಾಮಾನ್ಯ ವಿಷಯವಲ್ಲ. ಆ ಭಯಾನಕ ಮಾನಸಿಕ ಸ್ಥಿತಿಯನ್ನು ಊಹಿಸಿಕೊಳ್ಳುವುದಕ್ಕೂ ಅಸಾಧ್ಯ. ಇಷ್ಟೆಲ್ಲ ದೈಹಿಕ ಹಿಂಸೆ, ನೋವು ಮತ್ತು ಸಾವಿನ ಭೀತಿಯ ನಡುವೆಯೂ ಆ IAS ಅಧಿಕಾರಿಯಾಗಬೇಕೆಂಬ ಕನಸು ಕಮರಿ ಹೋಗಲಿಲ್ಲ ಎಂದ್ರೆ ಅದು ಅವರ ಅಸಾಧಾರಣ ಮಾನಸಿಕ ಶ್ರೇಷ್ಠತೆಯ ಪರಮಾವಧಿ. ಮನೋವಿಜ್ಞಾನಿಗಳು ಇದನ್ನ ಪೋಸ್ಟ್ ಟ್ರಾಮ್ಯಾಟಿಕ್ ಗ್ರೋತ್ ಎನ್ನುತ್ತಾರೆ. ಅಂದ್ರೆ ಒಂದು ದೊಡ್ಡ ಆಘಾತದ ನಂತರ ಮನುಷ್ಯ ಕುಗ್ಗಿ ಹೋಗುವ ಬದಲು ಆ ಆಘಾತವನ್ನೇ ಇಂಧನವಾಗಿ ಬಳಸಿಕೊಂಡು ತನ್ನ ಗುರಿಯನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳುವುದು. ರೋಗವು ತನ್ನ ಮಹದುದ್ದೇಶವನ್ನು ಕುಗ್ಗಿಸಲು ಅವರು ಬಿಡಲಿಲ್ಲ. ಇದೇ ಅವರ ಸಾಧನೆಯ ಏಕೈಕ ನಿರ್ಣಾಯಕ ಅಂಶ. ಅವರು ರಾಯಪುರತು ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಸೇರಿದ್ದು ಅವರ ಬದುಕಿನ ಅತ್ಯಂತ ದೊಡ್ಡ ತಿರುವು. ಅಲ್ಲಿ ಅವರು ಒಬ್ಬ IAS ಅಧಿಕಾರಿಯನ್ನು ಭೇಟಿಯಾಗಿ ಸ್ಫೂರ್ತಿ ಪಡೆದರು. ನೋಡಿ, ಶಾಲೆಯ ವಾತಾವರಣ ಒಂದು ಸ್ಪಾರ್ಕ್ ಕೊಟ್ಟಿರಬಹುದು. ಹೌದು. ಆದ್ರೆ ಆ ಸ್ಪಾರ್ಕ್ ಅನ್ನು 8 ವರ್ಷಗಳ ಕಾಲ ಆಸ್ಪತ್ರೆಯ ICUಗಳಲ್ಲಿ, ರೇಡಿಯೇಷನ್ ರೂಮ್ಗಳಲ್ಲಿ ಆರದಂತೆ ಕಾಪಾಡಿಕೊಂಡಿದ್ದು ವಿಲ್ ಪವರ್. ಭಾರತದಲ್ಲಿ ಕ್ಯಾನ್ಸರ್ ಎಂದರೆ ಅದೊಂದು ಆರ್ಥಿಕ ಸುಂಟರಗಾಳಿ. ಇಡೀ ಕುಟುಂಬವನ್ನು ಬೀದಿಗೆ ತರುವ ಕಾಯಿಲೆ ಅದು. ಅದು ನಿಜ. ಸೊ ಬೆಲ್ತಕರಿ ಗ್ರಾಮದ ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದ ಸಂಜಯ್ ಆ ಆರ್ಥಿಕ ಬಿಕ್ಕಟ್ಟನ್ನು ಹೇಗೆ ಎದುರಿಸಿದರು? ಅವರು ತಮ್ಮ ಶಿಕ್ಷಣವನ್ನು ಬಳಸಿಕೊಂಡು ಕೆಲಸ ಮಾಡಿದರು. ಹೌದು. ಅವರು ತಮ್ಮ ಬಳಿಯಿದ್ದ ಮಹಾಸುಮಂಡು ಕಾಲೇಜಿನ ಅರ್ಥಶಾಸ್ತ್ರದ ಪದವಿಯನ್ನು ಅಸ್ತ್ರವಾಗಿ ಬಳಸ್ಕೊಂಡ್ರು. ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಗಿಟ್ಟಿಸ್ಕೊಂಡ್ರು. ರೈಟ್. ಇದು ಕೇವಲ ಬದುಕುಳಿಯುವ ಹೋರಾಟವಲ್ಲ, ಇದು ಅತ್ಯುನ್ನತ ಮಟ್ಟದ ಸೋಷಿಯೋ ಎಕನಾಮಿಕ್ ನ್ಯಾವಿಗೇಷನ್. ಒಬ್ಬ ಗ್ರಾಮೀಣ ಯುವಕ ಮುಂಬೈನಂತಹ ಮಹಾನಗರಕ್ಕೆ ಹೋಗಿ ಅಲ್ಲಿನ ಮೆಡಿಕಲ್ ಬ್ಯೂರೋಕ್ರಸಿಯನ್ನು ಅರ್ಥಮಾಡಿಕೊಂಡು ಚಿಕಿತ್ಸೆಯ ವೆಚ್ಚ ಭರಿಸಲು ತಾನೇ ದುಡಿದು ಹಣ ಹೊಂದಿಸುವುದು, ಇದು ಅವರ ಪ್ರಾಯೋಗಿಕ ಜಾಣ್ಮೆಗೆ ಸಾಕ್ಷಿ. ಕೇವಲ ಭಾವನಾತ್ಮಕವಾಗಿ ನಾನು ಗೆಲ್ಲುತ್ತೇನೆ ಎಂದು ಕುಳಿತುಕೊಳ್ಳದೆ ಆಸ್ಪತ್ರೆಯ ಬಿಲ್ಗಳನ್ನು ಕಟ್ಟಲು ಬೇಕಾದ ಆರ್ಥಿಕ ಭದ್ರತೆಯನ್ನು ತಾವೇ ಸೃಷ್ಟಿಸಿಕೊಂಡ್ರು. ಸಂಜಯ್ ಅವರು ತಮ್ಮ ಚಿಕಿತ್ಸೆಯ ಬಹುಪಾಲು ಮುಗಿಯುವವರೆಗೆ ಕೆಲಸ ಮಾಡಿದ್ರು. ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಹಂತಕ್ಕೆ ತಂದ್ರು. ಆಮೇಲೆ ಅವರಿಗೆ ಅರ್ಥವಾಯಿತು, UPSC ಎಂಬುದು ಪಾರ್ಟ್ ಟೈಮ್ ಕೆಲಸವಲ್ಲ, ಅದಕ್ಕೆ 100ಕ್ಕೆ 100 ಡೆಡಿಕೇಶನ್ ಬೇಕು ಎಂದು. ಯಾವಾಗ ರಿಸ್ಕ್ ತಗೊಳ್ಬೇಕೋ, ಯಾವಾಗ ಸೇಫ್ ಆಗಿರ್ಬೇಕು ಎಂಬ ಸ್ಪಷ್ಟತೆ ಅವರಿಗಿತ್ತು. ಆದ್ರೆ ನೀವು ಆ ದಿನನಿತ್ಯದ ಓದಿನ ಪ್ರಕ್ರಿಯೆಯನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಮುಖದ ಬಲಭಾಗದ ನರವ್ಯೂಹ ಸಂಪೂರ್ಣವಾಗಿ ಪಾರ್ಶ್ವವಾಯುವಿಗೆ ತುತ್ತಾಗಿದೆ. ಕಣ್ಣು, ಬಾಯಿ, ನರಗಳು ನಿರಂತರವಾಗಿ ನೋವು ಕೊಡುತ್ತಿರ್ತವೆ. ಆ ದೈಹಿಕ ಯಾತನೆ ನಿಜಕ್ಕೂ ಕಲ್ಪನೆಗೂ ಮೀರಿತ್ತು. ಹೌದು. ಆ ನೋವಿನ ಜೊತೆಗೆ ದಿನಕ್ಕೆ 10ರಿಂದ 12 ಗಂಟೆಗಳ ಕಾಲ ಕುಳಿತು ಭಾರತದ ಅತ್ಯಂತ ಕಠಿಣ ಪರೀಕ್ಷೆಗೆ ಓದುವುದು,
ಎಷ್ಟೋ ಜನ ಆರೋಗ್ಯವಂತ ಅಭ್ಯರ್ಥಿಗಳು UPSC ಓದುವಾಗ ಡಿಪ್ರೆಷನ್ಗೆ ಹೋಗುತ್ತಾರೆ, ಆಂಗ್ಸೈಟಿ ಶುರುವಾಗುತ್ತದೆ. ಕರೆಕ್ಟ್, ಅದು ತುಂಬಾ ಕಾಮನ್. ಇನ್ನು 4 ಸರ್ಜರಿ, 28 ರೇಡಿಯೇಷನ್ ಆದ ದೇಹವನ್ನು ಇಟ್ಟುಕೊಂಡು ಆ ಏಕಾಗ್ರತೆಯನ್ನು ಕಾಯ್ದುಕೊಳ್ಳಲು ಯಾವ ಸಂಪನ್ಮೂಲ ತಂದುಕೊಡುತ್ತದೆ? ಪುಸ್ತಕಗಳನ್ನು ಕೊಂಡುಕೊಳ್ಳಲು ಹಣವಿರಬಹುದು, ಆದರೆ ಆ ಪುಸ್ತಕಗಳ ಮೇಲಿನ ಅಕ್ಷರಗಳನ್ನು ಗ್ರಹಿಸಲು, ನೆನಪಿಟ್ಟುಕೊಳ್ಳಲು ಬೇಕಾದ ತಾಳ್ಮೆ ಬರುವುದು ಅವರ ಮಾನಸಿಕ ದೃಢತೆಯಿಂದ ಮಾತ್ರ. ದೈಹಿಕ ಮಿತಿಗಳನ್ನು ಮೀರುವ ಆ ಶಕ್ತಿ ಅದ್ಭುತವಾದದ್ದು. ಆ ಮಾನಸಿಕ ದೃಢತೆಗೆ ಒಂದು ನಿರ್ದಿಷ್ಟ ಚೌಕಟ್ಟನ್ನು ಕೊಟ್ಟಿದ್ದು ಅವರ ಹಿಂದಿನ ಅನುಭವ. ನೋಡಿ, ಕ್ಯಾನ್ಸರ್ ಚಿಕಿತ್ಸೆಯ ಸಮಯದಲ್ಲಿ ಅವರು ರೂಢಿಸಿಕೊಂಡ ಶಿಸ್ತು ಅವರ UPSC ತಯಾರಿಗೂ ಸಹಾಯ ಮಾಡಿತು ಎಂದು ನನಗೆ ಅನ್ನಿಸುತ್ತದೆ. ಆದರೆ ಇಲ್ಲಿ ಇನ್ನೊಂದು ಪ್ರಮುಖ ವಿಚಾರವೆಂದರೆ ವೈಫಲ್ಯಗಳನ್ನು ಅವರು ಮೆಟ್ಟಿ ನಿಂತ ಬಗೆ. 2022ರಲ್ಲಿ ಅವರು ಮೊದಲ ಬಾರಿಗೆ UPSC ಪರೀಕ್ಷೆ ಎದುರಿಸ್ತಾರೆ. ಆದರೆ ಅದರಲ್ಲಿ ಅವರು ವಿಫಲರಾಗ್ತಾರೆ. ಹೌದು, ಅದು ಅವರ ಮೊದಲ ಪ್ರಯತ್ನವಾಗಿತ್ತು. ಸಾಮಾನ್ಯ ಮನುಷ್ಯನಾಗಿದ್ರೆ ಈ ಹಂತದಲ್ಲಿ ಸಂಪೂರ್ಣವಾಗಿ ಕುಸಿದು ಹೋಗ್ತಿದ್ದ. ದೇವರು ನನಗೆ ಮೊದಲೇ 8 ವರ್ಷ ಕ್ಯಾನ್ಸರ್ ಕೊಟ್ಟು ನರಕ ತೋರಿಸಿದ, ಈಗ ಎಕ್ಸಾಮ್ನಲ್ಲೂ ಸೋಲ್ಕೊಟ್ಟ, ಸಾಕು ಈ ಸಹವಾಸ ಅಂತ ಪುಸ್ತಕ ಮುಚ್ಚಿಡ್ತಿದ್ದ. ಖಂಡಿತ ಯಾರಾದ್ರೂ ಗಿವ್ ಅಪ್ ಮಾಡ್ತಿದ್ರು. ಆದರೆ ಸಂಜಯ್ ಧೃತಿಗೆಡಲಿಲ್ಲ. ನಿರಂತರ ಪ್ರಯತ್ನ ಮುಂದುವರಿಸಿ 3 ವರ್ಷಗಳ ಸತತ ಅಧ್ಯಯನದ ನಂತರ 2025ರಲ್ಲಿ ತಮ್ಮ 3ನೇ ಪ್ರಯತ್ನದಲ್ಲಿ 946ನೇ ರ್ಯಾಂಕ್ ಪಡಿತಾರೆ. ಇದು ಅವರ ಸೋಲೊಪ್ಪದ ಮನೋಭಾವದ ಅಂತಿಮ ಸಾಕ್ಷಿಯಲ್ವಾ? ಸೋಲಿನ ಮೇಲೆ ಸೋಲು, ದೈಹಿಕ ಯಾತನೆಯ ಮೇಲೆ ಯಾತನೆ ಬಂದರೂ ಮತ್ತೆ ಎದ್ದು ನಿಲ್ಲುವ ಈ ಬೌನ್ಸ್ ಬ್ಯಾಕ್ ಗುಣ ಕೇವಲ ಆಂತರಿಕ ಶಕ್ತಿಯಿಂದ ಮಾತ್ರ ಸಾಧ್ಯ. ಕ್ಯಾನ್ಸರ್ ಎಂಬ ದೊಡ್ಡ ಯುದ್ಧ ಗೆದ್ದ ಮೇಲೆ ಅವರಿಗೆ ಬೇರೆ ಯಾವ ಸಣ್ಣಪುಟ್ಟ ಸೋಲುಗಳು ದೊಡ್ಡದಾಗಿ ಕಾಣುವುದಿಲ್ಲ ಎಂಬುದು ನನಗೂ ಅರ್ಥವಾಗುತ್ತದೆ. ರೈಟ್. ಒಮ್ಮೆ ಸಾವಿನ ಕಣ್ಣಲ್ಲಿ ಕಣ್ಣಿಟ್ಟು ವಾಪಸ್ ಬಂದ ವ್ಯಕ್ತಿಗೆ UPSC ಪರೀಕ್ಷೆಯ ಒಂದು ಸಣ್ಣ ಫೇಲ್ಯೂರ್ ಏನೇನೋ ಅಲ್ಲ ಅನಿಸಿರಬಹುದು. ಎಕ್ಸಾಕ್ಟ್ಲಿ. ಸಾವನ್ನೇ ಗೆದ್ದ ಮೇಲೆ ಎಕ್ಸಾಮ್ ಯಾವ ಲೆಕ್ಕ? ಆ ಭಯಮುಕ್ತ ಮನಸ್ಥಿತಿಯೇ, ಆ ಫಿಯರ್ಲೆಸ್ ಮೈಂಡ್ಸೆಟ್ ಅವರನ್ನು 944ನೇ ರ್ಯಾಂಕ್ನವರೆಗೆ ತಂದು ನಿಲ್ಲಿಸಿದ್ದು. ಸಂಜಯ್ ದಹಾರಿಯಾ ಅವರ ಯಶಸ್ಸಿನ ಮೂಲಾಧಾರವು ದೈಹಿಕ ಯಾತನೆಗಳು ಮತ್ತು ಸತತ ವೈಫಲ್ಯಗಳನ್ನು ಲೆಕ್ಕಿಸದೆ ಮುನ್ನುಗ್ಗಿದ ಅವರ ಅಸಾಧಾರಣ ಮಾನಸಿಕ ಬಲವೇ ಆಗಿದೆ. ರೋಗವು ಅವರ ದೇಹವನ್ನು ಕಾಡಿರಬಹುದು, ಅವರ ಮುಖದ ನರಗಳಿಗೆ ಹಾನಿ ಮಾಡಿರಬಹುದು, ಆದರೆ ಅವರ ಮನಸ್ಸನ್ನು ಮತ್ತು IAS ಅಧಿಕಾರಿಯಾಗಬೇಕೆಂಬ ಅವರ ಅಚಲ ನಿರ್ಧಾರವನ್ನು ಸ್ಪರ್ಶಿಸಲು ಅದಕ್ಕೆ ಸಾಧ್ಯವಾಗಲಿಲ್ಲ. ಗೊತ್ತಾ, ಅವರ ಈ ಅದಮ್ಯ ಇಚ್ಛಾಶಕ್ತಿಯೇ ವಾಸ್ತವದ ಎಲ್ಲಾ ತೊಡಕುಗಳನ್ನು ಮೀರಿ ನಿಲ್ಲುವಂತೆ ಮಾಡಿದ್ದು. ಸಂಜಯ್ ದಹಾರಿಯಾ ಅವರ ಈ ಸಾಧನೆ ಕೇವಲ ಒಂದು ಪರೀಕ್ಷೆಯ ಫಲಿತಾಂಶವಲ್ಲ, ಅಥವಾ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯೂ ಅಲ್ಲ. ಹೌದು, ಇದೊಂದು ದೊಡ್ಡ ಪಾಠ. ನಿಜ. ಇದು ಗ್ರಾಮೀಣ ಭಾರತದ ಅನಾರೋಗ್ಯದ, ಆರ್ಥಿಕ ಸಂಕಷ್ಟದ ಮತ್ತು ಸಾಲು ಸಾಲು ವೈಫಲ್ಯಗಳನ್ನು ಏಕಕಾಲದಲ್ಲಿ ಎದುರಿಸಿ ನಿಂತ ಮಾನವನ ಹೋರಾಟದ ಬಹುಮುಖಿ ಆಯಾಮಗಳನ್ನು ತೋರಿಸುವ ಒಂದು ಅಪರೂಪದ ನಿದರ್ಶನ. ಒಬ್ಬ ಗ್ರಾಮೀಣ ವಿದ್ಯಾರ್ಥಿ ತನ್ನ ಕನಸಿಗಾಗಿ ತನ್ನನ್ನೇ ತಾನು ಹೇಗೆ ಮರುಸೃಷ್ಟಿಸಿಕೊಳ್ಳಬಹುದು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ನಿಜ. ಪ್ರತಿಯೊಬ್ಬರೂ ಇದನ್ನ ಓದಿ ಅರ್ಥೈಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಾವು ಮುಂದಿನ ಶೋದಲ್ಲಿ ಮತ್ತೊಂದು ರೋಚಕ ಚರ್ಚೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೀಪ್ ಲಿಸ್ನಿಂಗ್.